ಹಾಸನ ನಗರದ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಹಾಸನದಲ್ಲಿ ಮೊದಲ ಬಾರಿಗೆ ಅತಿ ದೊಡ್ಡ ಎದೆಗುಡಿನ ಶಸ್ತ್ರಚಿಕಿತ್ಸೆ ಮಾಡಿ ಅದು ಯಶಸ್ವಿ ಕಂಡಿದೆ ಎಂದು ಆಸ್ಪತ್ರೆ ಮುಖ್ಯಸ್ಥ ಹಾಗೂ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಬಸವರಾಜ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ಅರ್ಕಲ್ಗೂಡು ತಾಲೂಕು ಮೂಲದ 50 ವರ್ಷದ ಶಿವರುದ್ರಪ್ಪ ಎಂಬ ರೋಗಿಯು ಜುಲೈ 21ರಂದು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಒಳರೋಗಿಯಾಗಿ ದಾಖಲಾಗಿರುತ್ತಾರೆ. ಇವರಿಗೆ ಕಳೆದ 12 ವರ್ಷದಿಂದ ಬಲಭಾಗದ ಎದೆ ಭಾಗದಲ್ಲಿ ನೋವು ಕಾಣಿಸಿಕೊಂಡಿರುತ್ತದೆ. ಹಲವಾರು ಕಡೆ ತೋರಿಸಿದ್ರೂ ಕಾಯಿಲೆ ಏನೆಂಬುದು ಗೊತ್ತಾಗಿರಲಿಲ್ಲ. ಕಳೆದ 2 ತಿಂಗಳಿನಿಂದ ನೋವು ತೀವ್ರವಾಗಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೊರರೋಗಿಯಾಗಿ ಬಂದು ತೋರಿಸಿರುತ್ತಾರೆ. ಅವರು ರೋಗಿಯನ್ನ ಪರೀಕ್ಷಿಸಿದ್ದಾರೆ. ಸಿಟಿ ಸ್ಕ್ಯಾನ್ ರಿಪೋರ್ಟ್ನಲ್ಲಿ ಬಲಭಾಗದ ಶ್ವಾಸಕೋಶದಲ್ಲಿ ಒಂದು ಅತಿ ದೊಡ್ಡ ಗಾತ್ರದ ಗೆಡ್ಡೆ ಕಂಡುಬಂದಿರುತ್ತದೆ. ಅದರಿಂದ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಬಸವರಾಜ್ ಅವರು ರೋಗಿಯ ಕಡೆಯವರಿಗೆ ಎದೆಗೂಡಿನ ಶಸ್ತ್ರಚಿಕಿತ್ಸೆ ಅತಿ ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡಿ ಶ್ವಾಸಕೋಶದಿಂದ ಬೇರ್ಪಡಿಸಿ ತೆಗೆಯಬೇಕೆಂದು ತಿಳಿಸಿರುತ್ತಾರೆ. ರೋಗಿ ಕಡೆಯವರು ಚಿಕಿತ್ಸೆಗೆ ಸಮ್ಮತಿಸಿದ್ದು ದಿನಾಂಕ 23/7/2025ರಂದು ಎದೆಗೂಡಿನ ಶಸ್ತ್ರಚಿಕಿತ್ಸೆ ಮಾಡುವಾಗ ಬಲಭಾಗದ ಶ್ವಾಸಕೋಶದಲ್ಲಿ 2 ದೊಡ್ಡ ಗಾತ್ರದ ಗೆಡ್ಡೆಗಳು ಕಂಡುಬಂದಿರುತ್ತವೆ. ಅದನ್ನು ಬಲಭಾಗದ ಶ್ವಾಸಕೋಶದಿಂದ ಬೇರ್ಪಡಿಸಿ ಮತ್ತು ಶ್ವಾಸಕೋಶದ ಸ್ವಲ್ಪ ಭಾಗವನ್ನ ಕೂಡ ಯಶಸ್ವಿಯಾಗಿ ತೆಗೆದಿರುತ್ತಾರೆ. ನಂತರ ಉಳಿದ ಶ್ವಾಸಕೋಶಕ್ಕಾಗಲಿ ಹೃದಯ ಮತ್ತು ಇತರೆ ಅಂಗಗಳಿಗೆ ಯಾವುದೇ ಹಾನಿಯಾಗದಂತೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದರು. ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಬಸವರಾಜ್ ಜಿಎನ್ ಮತ್ತು ಅರವಳಿಕೆ ತಜ್ಞರಾದ ಡಾಕ್ಟರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿರುತ್ತದೆ. ಶಸ್ತ್ರಚಿಕಿತ್ಸೆ ಫಲಕಾರಿಯಾದ ನಂತರ ರೋಗಿಯು ತೀವ್ರ ನಿಗಾ ಘಟಕದಲ್ಲಿ ನುರಿತ ತಜ್ಞರಾದ ಡಾಕ್ಟರ್ ಪ್ರೇಮಾ ಗುರುನಾಥ್ ಅವರ ನೇತೃತ್ವದಲ್ಲಿ ಚಿಕಿತ್ಸೆ ಪಡೆದುಕೊಂಡಿರುತ್ತಾರೆ ಹಾಗೂ ಇವರ ಚಿಕಿತ್ಸೆಗೆ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಸಹಕರಿಸಿದ್ದಾರೆ ಎಂದರು. ರೋಗಿಯು ಸಂಪೂರ್ಣವಾಗಿ ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. ಇದು ಅತ್ಯುನ್ನತ ಶ್ರೇಣಿಯ ಶಸ್ತ್ರಚಿಕಿತ್ಸೆಯಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಪ್ರೇಮಾ, ಡಾಕ್ಟರ್ ಅಶ್ವಿನಿ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 50 ವರ್ಷ ಅರ್ಕಲ್ಗೂಡು ತಾಲೂಕು ದೊಡ್ಡಮಗಿ ಹೋಬಳಿ. ಇವರು ನಮ್ಮ ಆಸ್ಪತ್ರೆಗೆ 21/7 ಅವತ್ತು ಬಂದು ತೋರಿಸಿರ್ತಾರೆ. ಏನಕ್ಕೆ ಅಂತಂದರೆ ಆಗಲೇ ಒಂದು 6-7 ತಿಂಗಳಿಂದನೂ ಬಲಭಾಗದಲ್ಲಿ ನೋವಿರುತ್ತೆ ಅವ್ರಿಗೆ. ಸುಮಾರು ಕಡೆ ಹೋಗಿರ್ತಾರೆ. ಅದು ಗ್ಯಾಸ್ಟ್ರಿಕ್, ಎಲ್ಲ ಕಡೆನೂ ಗ್ಯಾಸ್ಟ್ರಿಕ್ ಅಂತ ತೋರಿಸ್ಕೊಂಡು ಗ್ಯಾಸ್ಟ್ರಿಕ್ ಮಾತ್ರ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾ ಇರ್ತಾರೆ. ನನ್ನ ಹತ್ರ ಬಂದಾಗಲೂ ಸಹ ಅವರು ಗ್ಯಾಸ್ಟ್ರಿಕ್ ತೋರಿಸ್ಬೇಕು ಅಂತಂದ್ಬಿಟ್ಟೆ ಬಂದಿದ್ದವರು. ಬಲಭಾಗದ ಎದೆ ನೋವಿದೆ, ಗ್ಯಾಸ್ಟ್ರಿಕ್ ಆಗಿರ್ಬೋದು, ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಬಟ್ ಅವ್ರನ್ನ ಪರೀಕ್ಷಿಸಿ ನೋಡಿದಾಗ ನಮಗೆ ಅದು ಗ್ಯಾಸ್ಟ್ರಿಕ್ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಗ್ಯಾಸ್ಟ್ರಿಕ್ ಇರೋ ಸಿಮ್ಟಮ್ಸೇ ಬೇರೆ ಇರುತ್ತೆ, ಅವರು ತೋರಿಸ್ತಾ ಇದ್ದ ಸಿಮ್ಟಮೇ ಬೇರೆ ಇತ್ತು. ಆವಾಗ ನಾವು ಎದೆ ಭಾಗದಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಅಂತಂದ್ಬಿಟ್ಟು CT ಸ್ಕ್ಯಾನ್ ಮಾಡಿಸ್ತೀವಿ. CT ಸ್ಕ್ಯಾನಲ್ಲಿ ಬಲಭಾಗದ ಎದೆಯಲ್ಲಿ ಶ್ವಾಸಕೋಶದ ಹತ್ರ ತುಂಬ ದೊಡ್ಡದಾದ ಗಂಟಿದೆ ಅಂತಂದ್ಬಿಟ್ಟು CT ಸ್ಕ್ಯಾನ್ ಗೊತ್ತಾಯಿತು. ಇದನ್ನು ಆಪ್ರೇಷನ್ ಮಾಡಿದ್ರೆ ಮೊದಲೆಲ್ಲ ಏನು ಮಾಡ್ತಿದ್ವಿ ಅಂತಂದರೆ ಎದೆಯಲ್ಲಿ ಏನೇ ಗಂಟು ಬಂತು ಅಂತಂದರೂ ಅದು ತೊರೆಕಾಟಮ್, ಎದೆಯನ್ನು ಓಪನ್ ಮಾಡಿ ಆಪ್ರೇಷನ್ ಮಾಡಬೇಕು. ಎದೆಯನ್ನು ಓಪನ್ ಮಾಡಿ ಆಪ್ರೇಷನ್ ಮಾಡಬೇಕು ಅಂತಂದರೆ ಮೊದಲೆಲ್ಲ ಹಾಸನದಲ್ಲಿ ಫೆಸಿಲಿಟಿ ಇಲ್ಲ, ಬೆಂಗಳೂರಿಗೆ ಹೋಗಿ ಅಲ್ಲಿ ಮಾಡಿಸ್ಕೊಬನ್ನಿ ಅಂತಂದ್ಬಿಟ್ಟು ಥೊರಾಸಿಕ್ ಸರ್ಜನ್ ಅಂದರೆ ಎದೆಯ ಸ್ಪೆಷಲಿಸ್ಟ್ ಹತ್ರ, ಸರ್ಜನ್ ಹತ್ರ ಹೋಗಿ ಅಂತಂದ್ಬಿಟ್ಟು ರೆಫರ್ ಮಾಡ್ತಾ ಇದ್ದಂಥ ಒಂದು ಟೈಮ್ ಇತ್ತು. ಬಟ್ ಈಗ ಏನಾಗಿದೆ ಅಂತಂದರೆ ಎದೆ ಇರೋದ್ರಿಂದ ಎದೆಯನ್ನು ಓಪನ್ ಮಾಡಿ ಶ್ವಾಸಕೋಶದಲ್ಲಿ ಇದ್ದಂಥ ಇದು ಮಾಡಿದ್ದಾರೆ. ಎಲ್ಲ ಸಕ್ಸಸ್ಫುಲ್ ಆಗಿದೆ. ಸ್ವಲ್ಪ ಪೈನ್ ಇದೆ ಅಷ್ಟೇ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬಂದಿದೆ. ಸರ್ ಒಂದು 5-6 ತಿಂಗಳಲ್ಲಿ ನಾರ್ಮಲ್ ಇತ್ತು. ಇದು CT ಸ್ಕ್ಯಾನ್ ಮಾಡ್ಸೋಕ್ಕೆ ಬಂದಾಗಲೇ ಅಲ್ಲಿ ಬಂದಾಗ ಒಂದು 15 ಡೇಸಲ್ಲಿ ಅದು ಗೊತ್ತಾಗಿದ್ದು ನೋವು ಜಾಸ್ತಿ ಬಂದಾಗ. ಇವ್ರ ಹತ್ರ ಮಾಡಿಸಿದಾಗ ಹಿಂಗೆ ಮಾಡಿಸ್ಲೇಬೇಕು ಅಂದಾಗ ಬಂದು ಮಾಡ್ತಿದ್ವಿ. ಚೆನ್ನಾಗಿ ಮಾಡಿಕೊಟ್ರು ಬಸವರಾಜ್ ಸರ್.